ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಕಳೆಬರಕ್ಕೆ ಶೋಧ. ನಿನ್ನೆ ಅರಣ್ಯದಲ್ಲಿ ಪತ್ತೆಯಾಗಿದ್ದ ಅಸ್ಥಿ ಪಂಜರ, ತಲೆಬುರುಡೆ, ಬೆನ್ನುಮೂಳೆ ಸೇರಿದಂತೆ 140ಕ್ಕೂ ಹೆಚ್ಚು ಕಳೆಬರ ಸಿಕ್ಕಿತ್ತು. ಉಪ್ಪು ಹಾಕಿ ಶೇಖರಣೆ ಮಾಡಿಟ್ಟಿದ್ದಾರೆ ಅಧಿಕಾರಿಗಳು. ಸಂಗ್ರಹಿಸಿದ ಅಸ್ಥಿ ಪಂಜರ ಮಣಿಪಾಲದ ಕೆಎಂಸಿಗೆ ಶಿಫ್ಟ್ ಮಾಡಲಾಗಿದೆ. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಸಿಕ್ಕಂತಹ ಕಳೆಬರದ ಶೋಧ ಕಾರ್ಯ ಸಂದರ್ಭದಲ್ಲಿ ಅಂದರೆ ಅಲ್ಲಿ ಆಕ್ಚುಲ್ ಆಗಿ ಈ ಅನಾಮಿಕ ಕೊಟ್ಟಂತಹ ಗುರುತಿಸಿದಂತಹ ಜಾಗಗಳಲ್ಲಿ ಶೋಧ ಆಗ್ತಾ ಇತ್ತು. ಆದರೆ ದಿಢೀರಂತ ನಿನ್ನೆ ಒಂದು ರೀತಿ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಈ ವ್ಯಕ್ತಿ ಅಲ್ಲಿ ಕರ್ಕೊಂಡೋದ್ರು. ಈ ವ್ಯಕ್ತಿ ಅಲ್ಲಿ ಯಾಕೆ ಕರ್ಕೊಂಡೋದ್ರು? ಇವ್ರಿಗೂ ಅಲ್ಲೊಂದು ಸಾವಾಗಿದೆ, ಅಲ್ಲೊಂದು ಶವ ಇರುತ್ತೆ ಅನ್ನೋದಕ್ಕೆ ಏನು ಲಿಂಕು ಅರ್ಥವೇ ಆಗ್ತಾ ಇಲ್ಲ. ಮತ್ತು SIT ಈ ಮಹಜರು ಅಲ್ಲಿ ಸಿಕ್ಕಿರುವಂತಹ ಒಂದು ಅಸ್ಥಿ ಪಂಜರದ ಮಹಜರನ್ನ SITನೇ ಯಾಕೆ ಮಾಡಿದೆ? ಸ್ಥಳೀಯ ಪೊಲೀಸರಿಗೆ ಅದನ್ನು ಯಾಕೆ ಬಿಡಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ನಾವಾಗಲೇ ನೀವು ಹೇಳ್ತಾ ಇದ್ರಿ 13 ಪಾಯಿಂಟ್ಗಳನ್ನ ಗುರುತಿಸಿದ್ದಾರೆ. ಆ 13 ಪಾಯಿಂಟ್ಗಳಲ್ಲಿ ಏನಾದರೂ ಅಸ್ಥಿ ಪಂಜರ ಸಿಕ್ಕಿದ್ರೆ SIT ವ್ಯಾಪ್ತಿಗೆ ಅದು ಬರುತ್ತೆ. ಬಟ್ ನಿನ್ನೆ ಹುಡುಕಿರುವಂತಹ ಶವ ಅದು ಮಣ್ಣಿನ ಮೇಲ್ಭಾಗದಲ್ಲೇ ಸಿಕ್ಕಿದೆ. ಅದನ್ನೇನು ಗುಂಡಿ ಆಗದು ತೆಗೆದಿರೋದು ಅಲ್ಲ. ಮತ್ತು ಅದಕ್ಕೆ ಸಿಕ್ಕಿದೆ ಕುರುಹುಗಳು, ಸುಯಿಸೈಡ್ ಮಾಡ್ಕೊಂಡಿರೋ ರೀತಿಯಲ್ಲಿ. ಇಷ್ಟೆಲ್ಲ ಇದ್ದು ಕೂಡ SIT ಯಾಕೆ ಅದನ್ನು ಮಹಜರು ಮಾಡ್ತು ಮತ್ತು ಈ ಲಿಸ್ಟ್ಗೆ ಅದನ್ನು ಯಾಕೆ ಹಾಕ್ಕೊಳ್ತು? ಇದರ ವ್ಯಾಪ್ತಿಗೆ ಯಾಕೆ ಬರುತ್ತದು? ದಿವ್ಯಾ, ಈ ಪ್ರಶ್ನೆ ನಿಮಗೆ ನನಗೆ ಮಾತ್ರ ಅಲ್ಲ, ಇಡೀ ಜನರಲ್ಲೂ ಕಾಡ್ತಾ ಇರುವಂಥ ಪ್ರಶ್ನೆ. ಯಾಕಾಗಿ ಈ ಪ್ರಕರಣಕ್ಕೆ ಅದನ್ನು ಸೇರಿಸಿರುವಂಥದ್ದು? ಆತ ತೋರಿಸಿರುವಂಥದ್ದೇ 13 ಪಾಯಿಂಟ್. ಜೊತೆಗೆ ಆತ ಹೇಳಿರುವಂಥದ್ದು ನಾನು ಎಲ್ಲವನ್ನ ನೆಲದ ಅಡಿಯಲ್ಲಿ, ಮಣ್ಣಿನ ಅಡಿಯಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದು. ಆದರೆ ಇಲ್ಲಿ ಸಿಕ್ಕಿರುವಂಥದ್ದು ಮೇಲ್ಭಾಗದಲ್ಲಿ. ಅದನ್ನು ಯಾಕೆ ಸೇರಿಸಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂಥದ್ದು. ಸದ್ಯದ ಮಟ್ಟಿಗೆ ಈ 11ನೇ ಪಾಯಿಂಟನ್ನು ಮುಗಿಸಿ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲ ವಾಪಸ್ಸು ಹೊರಗೆ ಬರ್ತಾ ಇದ್ದಾರೆ. ಆದರೆ ನಿನ್ನೆ ಈ ಪಾಯಿಂಟಲ್ಲೇ ಉತ್ಖನನ ಮಾಡಬೇಕಿತ್ತು. ಆದರೆ ಆತ ತೋರಿಸಿರುವಂಥ ಜಾಗ ಏನಿದೆ ಮೇಲ್ಭಾಗದಲ್ಲಿ, ಅಲ್ಲಿಗೆ ಹೋಗಿರುವಂಥ ಅಧಿಕಾರಿ ಸಿಬ್ಬಂದಿಗಳು ಅಲ್ಲಿ ಉತ್ಖನನವನ್ನು ಆರಂಭಿಸಿದರು. ಮೊದಲಿಗೆ ಆತ 11ನೇ ಪಾಯಿಂಟಿಗೆ ಬಂದಾಗ ನಾನು ಮೇಲ್ಭಾಗದಲ್ಲಿ ಇನ್ನೊಂದು ಹೆಚ್ಚಿನ ಶವಗಳನ್ನು ಹೂತಾಕಿರುವಂಥದ್ದು ಜಾಗ ಇದೆ, ಅದನ್ನು ತೋರಿಸ್ತೇನೆ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ SIT ಅಧಿಕಾರಿಗಳು ಇದನ್ನು ತಿರಸ್ಕಾರ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ 11ನೇ ಪಾಯಿಂಟನ್ನು ಬಿಟ್ಟು ಇನ್ನು ಮೇಲ್ಭಾಗಕ್ಕೆ ಹೋಗೋದಿಲ್ಲ ಅನ್ನುವಂಥದ್ದು. ಆದರೆ ಈ ಒಂದು ಉತ್ಖನನ ಕಾರ್ಯದ ನೇತೃತ್ವ ವಹಿಸಿರುವಂಥ AC ಪುತ್ತೂರು ಅವರಾಗಿರುವಂಥ ಸ್ಟೆಲ್ಲಾ ವರ್ಗೀಸ್ ರವರು ಹೇಳ್ತಾರೆ, ಇಲ್ಲ, ಆತ ಹೇಳಿದ ಜಾಗಕ್ಕೆ ಹೋಗಿ ಗುರುತು ಮಾಡಬೇಕು ನಾವು ಅನ್ನುವಂಥದ್ದು. ಆ ಬಳಿಕ SIT ಅಧಿಕಾರಿಗಳು ಅದನ್ನು ಕನ್ಸಿಡರ್ ಮಾಡಿ ಮೇಲ್ಭಾಗಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲಿ ಗುರುತು ಮಾಡುವಂಥ ಪ್ರಕ್ರಿಯೆಗಳು ನಡೆದಿಲ್ಲ. ಹೋಗುವ ಸಂದರ್ಭದಲ್ಲೇ ಮರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ವ್ಯಕ್ತಿಯ ಅಸ್ಥಿಪಂಜರಗಳು ಸಿಗುತ್ತೆ. ಆ ಅಸ್ಥಿಪಂಜರವನ್ನು ಬಿದ್ದಂಥ ಸ್ಥಿತಿಯಲ್ಲಿರುತ್ತೆ. ಅದರಲ್ಲಿ ಕೊಳೆತು ಹೋದಂಥ ಮಾಂಸಗಳಿರುತ್ತೆ, ಜೊತೆಗೆ ಸಂಪೂರ್ಣವಾಗಿ ಎಲುಬುಗಳು ಸಿಗುತ್ತೆ. ಅದೆಲ್ಲವನ್ನ ತೆಗೆದಿದ್ದಾರೆ. 140ಕ್ಕೂ ಅಧಿಕ ಎಲುಬುಗಳು, ಅದೆಲ್ಲ ಪೀಸ್ ಆಗಿತ್ತು. ಒಂದು ಸಂಪೂರ್ಣ ತಲೆ ಬುರುಡೆ, ಅದರ ಜೊತೆಗೆ ಬೆನ್ನಿನ ಮೂಳೆ, ಇದೆಲ್ಲವೂ ಸಿಕ್ಕಿತ್ತು. ಅದನ್ನು ನೋಡಿದಾಗಲೇ ಅಲ್ಲಿನ ವೈದ್ಯಾಧಿಕಾರಿಗಳಿಗೂ ಫಾರೆನ್ಸಿಕ್ನವರಿಗೂ ಎಲ್ರಿಗೂ ಗೊತ್ತಾಗಿದೆ ಇದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಪ್ರಕರಣ ಅನ್ನುವಂಥದ್ದು. ಹಾಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣವನ್ನು ಈ ಪ್ರಕರಣಕ್ಕೆ ಸೇರಿಸುವಾಗಿಲ್ಲ ಯಾವುದೇ ಕಾರಣಕ್ಕೂ. ಆದರೂ AC ಅವರು ತಿಳಿಸಿದ್ದಾರೆ ಇದನ್ನು 14ನೇ ಪಾಯಿಂಟ್ ಅಂತ ಗುರುತಿಸಿ ಇದನ್ನು ಮಹಜರ್ ಮಾಡಬೇಕು ಅನ್ನುವಂಥದ್ದು. SIT ಅಧಿಕಾರಿಗಳು ಇದಕ್ಕೂ ಒಪ್ಪಿಲ್ಲ. ಆ ಸ್ಥಳದಲ್ಲಿ ಸಿಕ್ಕಿರುವಂಥದ್ದನ್ನು ನಾವು ಈ ಪ್ರಕರಣಕ್ಕೆ ಸೇರಿಸಿ ಮಹಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಥಳೀಯ ಪೊಲೀಸರು, ಯಾರು ಧರ್ಮಸ್ಥಳ ಠಾಣಾ ಪೊಲೀಸರು ಇದ್ದಾರೆ, ಅವರ ವ್ಯಾಪ್ತಿಗೆ ಬರುತ್ತೆ. ಅವರು ಇದನ್ನು ಸ್ಥಳ ಮಹಜರು ಮಾಡಬೇಕಾಗುತ್ತೆ. ಜೊತೆಗೆ ಅವರು ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಆತ ಯಾರು, ಯಾಕಾಗಿ ಈ ಅರಣ್ಯ ಪ್ರದೇಶದಲ್ಲಿ ಬಂದು ಸೂಸೈಡ್ ಮಾಡಿದ್ದಾನೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ರಿಗೂ ಗೊತ್ತಾಗಿರುವಂಥದ್ದು ಇದು ಸೂಸೈಡ್ ಅನ್ನುವಂಥದ್ದು. ಹಾಗಾಗಿ ಆತ ಹೇಳಿರುವಂಥದ್ದು ಯಾರೋ ಕೊಲೆ ಮಾಡಿ ತಂದು ನನ್ನ ಹತ್ರ ಕೊಡ್ತಾ ಇದ್ರು, ನಾನಂತ 100 ಶವಗಳನ್ನು ಹೂತಾಕಿದ್ದೇನೆ ಅನ್ನುವಂಥದ್ದು. ಇಲ್ಲಿ ಹೂತಾಕಿರುವ ಪ್ರಸಂಗ ಎಲ್ಲೂ ಬೆಳಕಿಗೆ ಬಂದಿಲ್ಲ. ಹೂತಾಕದೆ ಆತ ಮೇಲ್ಭಾಗದಲ್ಲಿ ಸಿಕ್ಕಿರುವಂಥ ಈ ಒಂದು ಅಸ್ಥಿಪಂಜರದ ಪ್ರಕರಣವನ್ನು ಈ ಪ್ರಕರಣಕ್ಕೆ AC ಅವರು ಹೇಳಿದ ಕಾರಣಕ್ಕಾಗಿ ಯಾಕೆ ಸೇರಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಪ್ರಶ್ನೆ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈ ಪ್ರಕರಣ ಹಸ್ತಾಂತರ ಆಗುತ್ತೆ. SIT ಅವರು ಇದನ್ನು ಕೈ ಬಿಡಬೇಕಾಗುತ್ತೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಬಹಳಷ್ಟು ಕುತೂಹಲ ಇರುವಂಥದ್ದು. ದಿವ್ಯಾ, ಸುಖಪಾಲ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡೆದುಕೊಳ್ತೀವಿ. ಸದ್ಯ SIT ಏನೋ ಸಿಕ್ಕಿರುವಂತಹ ಅಲ್ಲಿನ ಅಸ್ಥಿಪಂಜರವನ್ನ ಈ ಕಾರ್ಯಾಚರಣೆಯ ಜೊತೆಗೆ ಸೇರ್ಪಡೆ ಮಾಡೋ ಮೂಲಕ 14ನೇ ಪಾಯಿಂಟ್ ಅಂತ ಇಟ್ಕೊಂಡಿರಬಹುದು. ಇದನ್ನ ಅನಾಮಿಕನ ಒತ್ತಾಯದ ಮೇರೆಗೆ ಅದನ್ನ ಕನ್ಸಿಡರ್ ಮಾಡಿದ್ದಾರೋ ಅಥವಾ ಅನಾಮಿಕನ ಸಮ್ಮತಿ ಇಲ್ಲದೆ ಅದನ್ನ SIT ಈ ಒಂದು ವ್ಯಾಪ್ತಿಗೆ ತೆಗೆದುಕೊಂಡಿದೆಯೋ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೂ ಕೂಡ SITಯೇ ಮುಂದೆ ಉತ್ತರವನ್ನು ಕೊಡಬೇಕಾಗತ್ತೆ.